ಒಬ್ಬನು ನಿನ್ನ ಬಲಗನ್ನೆಯ ಮೇಲೆ ಒಡೆದರೆ ಅವನಿಗೆ ಮತ್ತೊಂದು ಕೆನ್ನೆಯನ್ನು ಒಡ್ಡು. ನಿನ್ನ ಸಂಗಡ ವ್ಯಾಜ್ಯವಾಡಿ ನಿನ್ನ ಒಳಂಗಿಯನ್ನು ತಕ್ಕೊಳ್ಳಬೇಕೆಂದಿರುವವನಿಗೆ ಮೇಲಂಗಿಯನ್ನೂ ಬಿಡು ಎಂದು ಹೇಳಿದ ಅದ್ಭುತ ಸ್ವರೂಪನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 12ನೇ ಅಧ್ಯಾಯದ 24ನೇ ವಚನದಿಂದ 13ನೇ ಅಧ್ಯಾಯದ 2ನೇ ವಚನದವರೆಗೆ ಧ್ಯಾನ ಮಾಡಿಕೊಂಡು ಆತ್ಮೀಕವಾಗಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ. ಸೀನಾಯಿ ಬೆಟ್ಟದಲ್ಲಿ ಧರ್ಮಶಾಸ್ತ್ರವು ಕೊಡಲ್ಪಟ್ಟಾಗ ಯಾವ ದೇವರ ಧ್ವನಿಯು ಅಂದು ಭೂಮಿಯನ್ನು ಕದಲಿಸಿತೋ, ಈಗ ಅದೇ ಸರ್ವಶಕ್ತನಾದ ದೇವರು ಇನ್ನೊಂದು ಸಾರಿ ಭೂಮಿಯನ್ನು ಮಾತ್ರವಲ್ಲದೆ ಪರಲೋಕವನ್ನು ನಡುಗಿಸುವೆನೆಂದು ವಾಗ್ದಾನ ಮಾಡಿದ್ದರ ಕುರಿತು ನೋಡಿಕೊಂಡು, ಕೃಪೆಯಲ್ಲಿ ಐಶ್ವರ್ಯವಂತನಾದ ದೇವರು ದಹಿಸುವ ಅಗ್ನಿಯೂ ಆಗಿದ್ದಾನೆ ಎಂಬುದನ್ನು ತಿಳಿದುಕೊಂಡೆವು. ಇದರೊಂದಿಗೆ 12ನೇ ಅಧ್ಯಾಯವನ್ನು ಮುಕ್ತಾಯಗೊಳಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆಯ ಕೊನೆಯ ಅಧ್ಯಾಯ ಹಾಗೂ ಪ್ರೀತಿಯ ಕುರಿತು ಅಧ್ಯಾಯವಾಗಿರುವ 13ನೇ ಅಧ್ಯಾಯವನ್ನು ಆರಂಭಿಸಿರುವೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 3ನೇ ವಚನದಿಂದ 8ನೇ ವಚನದವರೆಗೆ ಧ್ಯಾನ ಮಾಡಲಿದ್ದೇವೆ. ಪವಿತ್ರಾತ್ಮನು ತಾನೇ ನಮ್ಮನ್ನು ಮಾರ್ಗದರ್ಶಿಸಿ ನಡೆಸಲಿ. ಬನ್ನಿರಿ, ಇಂದಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ನನ್ನನ್ನು ನಂಬುವ ಒಬ್ಬನಾದರೂ ಕತ್ತಲೆಯಲ್ಲಿ ಇರಬಾರದೆಂದು ನಾನು ಬೆಳಕಾಗಿ ಲೋಕಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನೂ ವಂದಿಸುತ್ತಾ, ಇಂದಿನ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ನಿಮ್ಮೆಲ್ಲರನ್ನೂ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 3ರಿಂದ 8 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 3ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಸೆರೆಯವರ ಸಂಗಡ ನೀವು ಜೊತೆ ಸೆರೆಯವರೆಂದು ಭಾವಿಸಿಕೊಂಡು ಅವರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನಿಮಗೂ ಅನ್ಯಾಯ ಸಂಭವಿಸಿತೆಂದು ತಿಳಿದು ಅನ್ಯಾಯ ಅನುಭವಿಸುವವರನ್ನು ನೆನೆಸಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನೋಡಿರಿ, ಅಪೋಸ್ತಲನಾದ ಪೌಲನು ತಾನೇ ಬೇಡಿಗಳಲ್ಲಿದ್ದನು. ಅದರ ಬಗ್ಗೆ ಅವನು ಚೆನ್ನಾಗಿ ತಿಳಿದುಕೊಂಡಿದ್ದನು. ಆದುದರಿಂದ ಅವನಿಗೆ ಈ ಮಾತನ್ನು ಹೇಳಲು ಸಾಧ್ಯವಾಯಿತು. ಪ್ರಿಯರೇ, ಸಭೆ ಎನ್ನುವಂಥದ್ದು ಒಂದು ಶರೀರವಾಗಿದೆ. ಒಬ್ಬರು ಸಂಕಷ್ಟವನ್ನು ಅನುಭವಿಸಿದರೆ ಎಲ್ಲರೂ ಆ ಸಂಕಷ್ಟವನ್ನು ಅನುಭವಿಸಿದಂತೆ ಇರುತ್ತದೆ. ಅನೇಕ ಸಾರಿ ನಾವು ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಅಥವಾ ಔತಣಕೂಟದ ಮೇಜಿನ ಸುತ್ತಲೂ ನಡೆಯುವ ಕ್ರಿಸ್ತೀಯ ಅನ್ಯೋನ್ಯತೆಯ ಕುರಿತು ಹೆಚ್ಚಾಗಿ ಮಾತಾಡಿಕೊಳ್ಳುತ್ತೇವೆ. ಆದರೆ ಯಾರೂ ಸಂಧಿಸದೇ ಇದ್ದು ಕೇವಲ ತನ್ನ ಚಿಕ್ಕ ಮನೆಗೆ ಸೀಮಿತವಾಗಿರುವ ಒಬ್ಬ ಬಡ ವಿಶ್ವಾಸಿಯ ಕುರಿತು ಹೇಗೆ? ನೋಡಿರಿ, ಅನೇಕರು ಅಸ್ವಸ್ಥರಾದವರನ್ನು, ಏಕಾಂತತೆಯಲ್ಲಿ ಇರುವವರನ್ನು ಸಂಧಿಸುವ ಅದ್ಭುತವಾದ ಸೇವೆಯನ್ನು ಹೊಂದಿರಬಹುದು. ಅದುವೇ ಸಹೋದರ ಪ್ರೀತಿಯಾಗಿರುತ್ತದೆ. ಮತ್ತು ಅದನ್ನೇ ಕುರಿತು ಗ್ರಂಥಕರ್ತನು ಬರೆಯುತ್ತಿರುವನು. ಈ ಸಹೋದರ ಪ್ರೀತಿಯು ಬರೀ ಸಭೆಗಳಲ್ಲಿ ಅಥವಾ ಪ್ರಾರ್ಥನಾ ಕೂಟಗಳಲ್ಲಿ ಸಂಭವಿಸುವಂಥದ್ದಾಗಿರುವುದಿಲ್ಲ. ಇದು ಸಭೆಯ ಹೊರಗಡೆಯಲ್ಲಿಯೂ ನಡೆಯುವಂಥದ್ದಾಗಿದೆ. ನಮ್ಮ ಅಧ್ಯಯನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು. ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು. ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳುಕೊಳ್ಳಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲರಲ್ಲಿಯೂ ದಾಂಪತ್ಯವು ಮಾನ್ಯವಾದದ್ದು ಎಂಬುದಾಗಿ ಹೇಳುವಾಗ ಗ್ರಂಥಕರ್ತನು ಸನ್ಯಾಸಿತನವನ್ನು ಖಂಡಿಸುತ್ತಾ ಇದ್ದಾನೆ. ಎಳೆಯ ಪ್ರಾಯದ ತರುಣನೇ, ನಿನಗೆ ಸರಿಬೀಳುವ ವಿಶ್ವಾಸಿಯಾದ ತರುಣಿಯು ಸಿಕ್ಕುವುದಾದರೆ ಆಕೆಯೊಂದಿಗೆ ಮದುವೆ ಮಾಡಿಕೊಳ್ಳಿರಿ. ಹಾಗೆಯೇ ಎಳೆಯ ಪ್ರಾಯದ ತರುಣಿಯೇ, ನಿನಗೆ ಸರಿಬೀಳುವ ವಿಶ್ವಾಸಿಯಾದ ತರುಣನು ಸಿಕ್ಕುವುದಾದರೆ ಅವನೊಂದಿಗೆ ಮದುವೆ ಮಾಡಿಕೊಳ್ಳಿರಿ ಎಂಬುದಾಗಿ ಗ್ರಂಥಕರ್ತನು ಹೇಳುತ್ತಿರುವನು. ನೋಡಿರಿ, ನಾವು ದೇವರ ಚಿತ್ತಕ್ಕೆ ಒಪ್ಪಿ ನಡೆಯಲು ಮನಸ್ಸು ಮಾಡಿದರೆ ಆತನು ಖಂಡಿತವಾಗಿಯೂ ಸರಿಯಾದ ವ್ಯಕ್ತಿಯನ್ನು ನಮ್ಮ ಬಳಿಗೆ ನಡೆಸುತ್ತಾನೆ ಎಂದು ನಾನು ನಂಬುತ್ತೇನೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು ಮತ್ತು
ಕಾಮವಿಲಾಸವು ಮದುವೆಯ ಚೌಕಟ್ಟಿನಲ್ಲಿ ಅಭ್ಯಾಸಿಸಬೇಕು. ನೋಡಿರಿ, ದೇವರು ಮನುಕುಲದ ಸುಧಾರಣೆಗಾಗಿ ಮದುವೆಯನ್ನು ಕೊಟ್ಟನು. ಮದುವೆಯ ಹೊರತಾಗಿ ಒಂದು ಗಂಡು ಮತ್ತು ಹೆಣ್ಣು ಒಟ್ಟಿಗೆ ಜೀವಿಸುವುದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾದದ್ದಾಗಿದೆ. ಒಂದು ವೇಳೆ ಇದು ಅನೇಕರಿಗೆ ಹಾಸ್ಯಾಸ್ಪದವಾಗಿ ಕಾಣಿಸಬಹುದು. ಆದರೆ ಮದುವೆಯ ನಂತರ ಕಟ್ಟಲ್ಪಡುವ ಮನೆಯು ಅಥವಾ ಕುಟುಂಬವು ಇಡೀ ಸಾಮಾಜಿಕ ರಚನೆಗೆ ಕೇಂದ್ರವಾಗಿದೆ ಮತ್ತು ಈ ಕುಟುಂಬವೇ ಸಭೆಯ ಕೇಂದ್ರವೂ ಆಗಿರುತ್ತದೆ. ಮುಂದೆ ನಾವು ಗಂಡ ಹೆಂಡರ ಸಂಬಂಧವು ನಿಷ್ಕಳಂಕವಾಗಿರಬೇಕು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಪ್ರಿಯರೇ, ಕಾಮವಿಲಾಸವು ಮದುವೆಯ ಚೌಕಟ್ಟಿನಲ್ಲಿ ಇರಬೇಕಾದಂಥದ್ದು. ಆದರೆ ಇಂದಿನ ದಿನಮಾನಗಳಲ್ಲಿ ಅದರ ಕುರಿತಾದ ಶಿಕ್ಷಣವು ಹೆಚ್ಚಾಗಿರುವುದರಿಂದ ಅದರ ಆಸಕ್ತಿಯೂ ಸಹ ಹೆಚ್ಚಾಗಿದೆ ಮತ್ತು ಅದರ ಪರಿಣಾಮವಾಗಿ ಅನೇಕ ಅಪರಾಧಗಳು ಸಂಭವಿಸುವುದನ್ನು ನಾವು ನೋಡುತ್ತೇವೆ. ಅಷ್ಟೇ ಅಲ್ಲ ಪ್ರಿಯರೇ, ಮದುವೆಯ ಹೊರಗಡೆ ನಡೆಯುವ ಕಾಮವಿಲಾಸವು ಇಂದು ಅನೇಕರನ್ನು ಮರಣಾಂತಕರ ರೋಗಕ್ಕೆ ಗುರಿಪಡಿಸಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರಿದು ನಾವು ಜಾರರಿಗೂ ವ್ಯಭಿಚಾರಿಗಳಿಗೂ ದೇವರು ನ್ಯಾಯ ತೀರಿಸುವನೆಂದು ತಿಳುಕೊಳ್ಳಿರಿ ಎಂಬುದಾಗಿ ಗಮನಿಸುತ್ತೇವೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿ, ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ, ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು ಎಂಬುದಾಗಿ ನೋಡುತ್ತೇವೆ. ನೋಡಿರಿ ಪ್ರಿಯರೇ, ಇದು ಬಹು ಘೋರವಾದದ್ದಾಗಿದೆ. ಕಾಮವಿಲಾಸಕ್ಕೆ ಸಂಬಂಧಿಸಿದ ಪಾಪಗಳನ್ನು ಮರೆಮಾಡಿಕೊಂಡು ಮುನ್ನಡೆಯಲು ಪ್ರಯತ್ನಿಸಿದ ಅನೇಕ ದೇವಜನರು ತಾವು ಅದರಲ್ಲಿ ಸಫಲರಾಗಿರುವರು ಎಂದು ಅಂದುಕೊಂಡಿರಬಹುದು ಮತ್ತು ಅದು ಬೇರೆಯವರಿಗೆ ಕಂಡುಬಂದಿರಲಿಕ್ಕಿಲ್ಲ. ಆದರೆ ಅದು ಮರೆಯಾಗಿ ಹೋಗಿರುವುದಿಲ್ಲ. ನೋಡಿರಿ, ದೇವರು ಅದಕ್ಕೆ ನ್ಯಾಯ ತೀರಿಸಿರುವುದನ್ನು ನಾವು ನೋಡಿರಬಹುದು ಅಥವಾ ಕೇಳಿರಬಹುದು. ಇದು ಎಷ್ಟು ಗಂಭೀರವಾದಂಥ ವಿಷಯವಾಗಿದೆಯಲ್ಲವೇ? ದಯಮಾಡಿ ಆಲೋಚಿಸಿರಿ. ಬಂದಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ದ್ರವ್ಯಾಶೆಯಿಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ದ್ರವ್ಯಾಶೆಯಿಲ್ಲದವರಾಗಿರಿ, ನಿಮಗಿರುವವುಗಳಲ್ಲಿ ತೃಪ್ತರಾಗಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ನಾವು ನಮ್ಮ ಹಣವನ್ನು ಸರ್ವಶಕ್ತಿಯುಳ್ಳದ್ದು ಎನ್ನುವ ರೀತಿಯಲ್ಲಿ ಅದನ್ನು ಸರ್ವಶಕ್ತನಾದ ದೇವರಿಗಿಂತಲೂ ಮೇಲಕ್ಕೆತ್ತಬಾರದು. ಮತ್ತೆ ಹಾಗೆ ಮಾಡುವುದರ ಮೂಲಕ ನಾವು ಹಣ ಪಡೆದುಕೊಳ್ಳುವವರು ಎಂಬುದಾಗಿ ಜನರಿಂದ ಕರೆಯಲ್ಪಡಬಾರದು. ಬಹುಶಃ ದೇವರು ನಮ್ಮನ್ನು ಕೋಟ್ಯಾಧೀಶರನ್ನಾಗಿ ಮಾಡದೇ ಇರಬಹುದು, ಆದರೆ ಖಂಡಿತವಾಗಿಯೂ ಆತನು ತನ್ನ ವಾಗ್ದಾನದಂತೆ ನಮ್ಮನ್ನು ಕೈಬಿಡುವುದಿಲ್ಲ ಹಾಗೂ ತೊರೆಯುವುದಿಲ್ಲ. ಈ ರೀತಿಯಾಗಿ ದೇವರು ನಮಗೆ ಹೇಳುತ್ತಿರುವುದು ಬಹು ಅದ್ಭುತಕರವಾದದ್ದಾಗಿದೆಯಲ್ಲವೇ? ನೋಡಿರಿ, ನಾವು ಯಾರೇ ಆಗಿರಬಹುದು, ಎಲ್ಲಿಂದಲೋ ಬಂದಿರಬಹುದು, ಆದರೆ ದೇವರ ವಾಕ್ಯಕ್ಕೆ ನಂಬಿಕೆಯಿಂದ ಪ್ರತಿಕ್ರಿಯಿಸಿದಾಗ ಆತನು ನಮ್ಮನ್ನು ಕೈಬಿಡುವುದಿಲ್ಲ, ನಮ್ಮನ್ನು ತೊರೆಯುವುದಿಲ್ಲ ಎಂಬುದಾಗಿ ಆತನನ್ನು ತಿಳಿದುಕೊಳ್ಳುವ ಸ್ಥಳಕ್ಕೆ ನಾವು ತಂದಿಡಲ್ಪಟ್ಟಿರುತ್ತೇವೆ. ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು ಎಲ್ಲರೂ ನಮ್ಮನ್ನು ತೊರೆದು ಬಿಡಬಹುದು, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಎಂದಿಗೂ ತೊರೆದು ಬಿಡುವುದಿಲ್ಲ. ಆತನು ನಮ್ಮೆಲ್ಲರ ಪಕ್ಷದಲ್ಲಿ ಇರುವುದಕ್ಕಾಗಿ ಆತನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಕರ್ತನಲ್ಲಿ ಪ್ರಿಯರೇ, ನಮ್ಮ ವಾಕ್ಯ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ಎಂಬುದಾಗಿ. ಕರ್ತನಲ್ಲಿ ಆತ್ಮೀಯ ಬಂಧುಗಳೇ, ದಯಮಾಡಿ ಗಮನಿಸಿರಿ. ಈ ಪತ್ರಿಕೆಯು ಬರೆಯಲ್ಪಟ್ಟ ಕೆಲವು ವರ್ಷಗಳ ನಂತರ ಯೆರೂಸಲೇಮಿನಲ್ಲಿ, ಯೂದಾಯದಲ್ಲಿ ಹಾಗೂ ಸಮಾರ್ಯದಲ್ಲಿನ ಇಬ್ರಿಯ ಕ್ರೈಸ್ತರು ಶಿಕ್ಷೆಯನ್ನೂ ಸಂಕಟವನ್ನು ಹೊಂದಲು ಹೋಗುವವರಿದ್ದರು. ಆಗ ದೇವರು ಅವರನ್ನು ತೊರೆಯುವುದಿಲ್ಲ ಎಂಬುದಾಗಿ ಅವರು ನೆನಪಿನಲ್ಲಿ ಇಡಬೇಕಾದ ಅವಶ್ಯಕತೆ ಇತ್ತು. ಮತ್ತು ಏನೇ ಸಂಭವಿಸಿದರೂ ಕರ್ತನು ನನ್ನ ಸಹಾಯಕನು, ಭಯಪಡೆನು,
ಮನುಷ್ಯನು ನನಗೆ ಏನು ಮಾಡಾನು ಎಂಬುದಾಗಿ ಹೇಳಬಹುದಾಗಿತ್ತು. ಕರ್ತನಲ್ಲಿ ಪ್ರಿಯರೇ, 6ನೇ ವಚನದ ಕೊನೆಯ ಭಾಗವನ್ನು ಮತ್ತು 7ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನಿಮಗೆ ದೇವರ ವಾಕ್ಯವನ್ನು ತಿಳಿಸಿದ ನಿಮ್ಮ ಸಭಾನಾಯಕರನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ. ಅವರ ನಂಬಿಕೆಯನ್ನು ಅನುಸರಿಸಿರಿ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ಹಲವಾರು ಸಭಾಪಾಲಕರು ಈ ವಾಕ್ಯವನ್ನು ಉಪಯೋಗಿಸಿ ತಮ್ಮ ಸಭೆಯವರು ತಮಗೆ ವಿಧೇಯರಾಗಿರಬೇಕೆಂದು ಹೇಳುತ್ತಾರೆ. ಹೇಗೂ ನಿಜವಾಗಿಯೂ ನೋಡುವುದಾದರೆ ಇಲ್ಲಿ ನಾಯಕತ್ವದ ವಿಚಾರವಾಗಿ ಹೇಳಲ್ಪಟ್ಟಿರುತ್ತದೆ. ಗ್ರಂಥಕರ್ತನು ಆತ್ಮೀಕ ನಾಯಕರ ಬಗ್ಗೆ ಮಾತನಾಡುತ್ತಾ ಇದ್ದಾನೆ ಮತ್ತು ಈ ಆತ್ಮೀಕ ನಾಯಕರು ಜನರನ್ನು ಕ್ರಿಸ್ತನ ಬಳಿಗೆ ನಡೆಸಬೇಕು. ನೋಡಿರಿ, ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನನ್ನು ಪರಿಚಯಪಡಿಸಿ ಜನರನ್ನು ಕ್ರಿಸ್ತನ ಸನ್ನಿಧಿಗೆ ತರಲು ಪ್ರಯತ್ನಿಸುತ್ತಿರುವನು ಎಂಬುದಾಗಿ ಹೇಳುವುದಾದರೆ ಆ ವ್ಯಕ್ತಿಗೆ ನಾವು ನಿಷ್ಠೆಯುಳ್ಳವರಾಗಿರಬೇಕು. ಆದರೆ ಕೇವಲ ಒಂದು ಸಭೆಗೆ ಪಾಲಕನಾಗಿರುವನೆಂಬ ಕಾರಣಕ್ಕಾಗಿ ಮಾತ್ರ ಅವರಿಗೆ ನಿಷ್ಠೆಯುಳ್ಳವರಾಗಿರಬೇಕೆಂದು ಪೌಲನು ಹೇಳುತ್ತಾ ಇಲ್ಲ. ಬನ್ನಿರಿ ಪ್ರಿಯರೇ, ಈಗ ನಾವು ಕೊನೆಯದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ: ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತೂ ಇದ್ದಾನೆ, ನಿರಂತರವೂ ಹಾಗೆಯೇ ಇರುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಈ ವಾಕ್ಯ ಭಾಗವು ಯೇಸು ಕ್ರಿಸ್ತನು ಎಂಬುದಾಗಿ ಆರಂಭಗೊಳ್ಳುತ್ತದೆ. ನೋಡಿರಿ, ದೇವರ ವಾಕ್ಯದಲ್ಲಿ ಯಾವ ಸಂಗತಿಯೂ ಆಕಸ್ಮಿಕವಾದದ್ದಾಗಿರುವುದಿಲ್ಲ. ಅಂದರೆ ಯಾವ ಪದವು ಅಜಾಗರೂಕತೆಯಿಂದಾಗಲಿ ಅಸಡ್ಡೆಯಿಂದಾಗಲಿ ಉಪಯೋಗಿಸಲ್ಪಟ್ಟಿರುವುದಿಲ್ಲ. ಯೇಸು ಕ್ರಿಸ್ತನು ಎಂಬುದಾಗಿ ನೋಡುವಾಗ ಯೇಸು ಎಂಬುದು ಆತನ ಮನುಷ್ಯತ್ವದ ನಾಮವಾಗಿದೆ ಮತ್ತು ಕ್ರಿಸ್ತನು ಎಂಬುವುದು ಆತನ ಬಿರುದಾಗಿದ್ದು ಅದು ಆತನ ದೈವತ್ವದ ಕುರಿತಾಗಿ ಮಾತಾಡುತ್ತದೆ. ಯೇಸು ಎಂಬ ನಾಮವು ಆತನನ್ನು ಮನುಕುಲಕ್ಕೆ ಸಂಬಂಧವನ್ನು ಜೋಡಿಸುತ್ತದೆ. ಈ ಲೋಕದಲ್ಲಿ ಆತನೇ ಅದ್ಭುತವಾದ ವ್ಯಕ್ತಿಯಾಗಿರುವನು ಎಂದು ಅದು ಗುರುತಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಎಂಥ ಅದ್ಭುತ ವ್ಯಕ್ತಿಯಾಗಿದ್ದನು! ಆತನು ಎಷ್ಟು ಮಾನವನಾಗಿದ್ದನೆಂದರೆ ಜನರು ಆತನ ಸುತ್ತಲೂ ಕಿಕ್ಕಿರಿದು ಕೂಡುತ್ತಿದ್ದರು. ನೋಡಿರಿ, ಜನಸಮೂಹವು ಆತನನ್ನು ಪ್ರೀತಿಸುತ್ತಿದ್ದ ಕಾರಣ ಆತನನ್ನು ಹಿಂಬಾಲಿಸಿದರು. ಯೇಸು ಕ್ರಿಸ್ತನ ಬೋಧನೆಯನ್ನು ಅವರು ದ್ವೇಷಿಸಿದರೇ ಹೊರತು ಯೇಸು ಎಂಬ ಮನುಷ್ಯನನ್ನಲ್ಲ. ಹೌದು, ಆತನು ಅದ್ಭುತವಾದ ಮನುಷ್ಯನಾಗಿದ್ದನು. ಪ್ರಿಯರೇ, ಕ್ರಿಸ್ತನು ಎಂಬುದಾಗಿ ನೋಡುವಾಗ ಅದು ಆತನ ಒಂದು ಬಿರುದಾಗಿದ್ದು ಈ ಭೂಮಿಗಾಗಿ ಆತನ ಮೆಸ್ಸಿಯನ ಕಾರ್ಯವನ್ನು ಕುರಿತು ಮಾತಾಡುತ್ತದೆ. ಆತನು ಮಾಂಸದಲ್ಲಿ ಪ್ರಕಟಗೊಂಡ ದೇವರಾಗಿದ್ದಾನೆ. ಯೇಸು ಕ್ರಿಸ್ತನು ಎಂಬುದಾಗಿ ಎಷ್ಟು ಆಶ್ಚರ್ಯಕರವಾದ ರೀತಿಯಲ್ಲಿ ಹೆಣೆಯಲ್ಪಟ್ಟ ಪದಗಳಾಗಿವೆಯಲ್ಲವೇ? ಆತನು ಯೇಸು ಕ್ರಿಸ್ತನು ಮತ್ತು ಆತನು ಹಾಗೇ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಅದ್ಭುತಕರವಾದ ವಾಕ್ಯದೊಂದಿಗೆ ವ್ಯವಹರಿಸಲು ನಾನು ನ್ಯೂನತೆಯಿಂದ ಕೂಡಿದವನಾಗಿ ಕಂಡುಬರುತ್ತೇನೆ. ಆದರೆ ದೇವರ ವಾಕ್ಯದಲ್ಲಿನ ಅನೇಕ ವಚನಗಳ ಹಾಗೆ ಈ ವಚನವೂ ಕೂಡ ಬಹಳಷ್ಟು ತಪ್ಪಾಗಿ ಉಪಯೋಗಿಸಲ್ಪಟ್ಟಿರುತ್ತದೆ ಎಂಬುದಾಗಿ ಹೇಳಲು ಬಯಸುತ್ತೇನೆ. ನೋಡಿರಿ, ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ಇದ್ದಾನೆ ಎಂಬುದಾಗಿ ಹೇಳುವಾಗ ಹೇಗೆ ಅಥವಾ ಯಾವುದರಲ್ಲಿ ಹಾಗೇ ಇದ್ದಾನೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವುದು ಬಹಳ ಅವಶ್ಯವಾಗಿರುತ್ತದೆ. ಪ್ರಿಯರೇ, ಆತನು ತನ್ನ ಗುಣಲಕ್ಷಣದಲ್ಲಿ, ವ್ಯಕ್ತಿತ್ವದಲ್ಲಿ ಮತ್ತು ಪಾತ್ರದಲ್ಲಿ ಹಾಗೆಯೇ ಇದ್ದಾನೆ. ಆದರೆ ಸ್ಥಳದ ಹಾಗೂ ಕಾರ್ಯನಿರ್ವಹಣೆಯ ವಿಷಯದಲ್ಲಿ ಆತನು ಹಾಗೆಯೇ ಇರುವುದಿಲ್ಲ. ಉದಾಹರಣೆಗೆ ನೋಡುವಾಗ, ಒಂದು ವೇಳೆ ನಾವು ಈಗ ಇಸ್ರಾಯೇಲ್ ದೇಶಕ್ಕೆ ಹೋಗುವುದಾದರೆ ಆತನ ಕುರಿತು ಕಡಿಮೆ ಕುರುಹುಗಳು ಅಥವಾ ಗುರುತುಗಳನ್ನು ಕಾಣಬಹುದು. ಸುಮಾರು 2016 ವರ್ಷಗಳ ಹಿಂದೆ ಆತನು ಅಲ್ಲಿ ಮಗುವಾಗಿ ಹುಟ್ಟಿದನು. ನಜರೇತಿನ ಬೀದಿಗಳಲ್ಲಿ ಬಾಲಕನಾಗಿ ಆಡಿದನು. ಸ್ವಲ್ಪ ಸಮಯದ ನಂತರ
ಒಬ್ಬ ಪ್ರೌಢನಾಗಿ ದೇಶದಲ್ಲೆಲ್ಲ ಸುತ್ತಾಡಿದನು. ಕೊನೆಗೆ ಗೊಲ್ಗೊಥಾ ಶಿಲುಬೆಯ ಮೇಲೆ ಸತ್ತು ಹೂಣಿಡಲ್ಪಟ್ಟು 3ನೆಯ ದಿನದಲ್ಲಿ ಎದ್ದು ಬಂದನು. ಈಗ ಆತನನ್ನು ನಾವು ಇವೆಲ್ಲವುಗಳಲ್ಲಿ ಹುಡುಕುವುದಾದರೆ ಆತನು ನಮಗೆ ಸಿಕ್ಕುವುದಿಲ್ಲ. ಆದರೆ ಈ ಇಬ್ರಿಯರ ಪತ್ರಿಕೆಯ ಇಡೀ ವಿಚಾರವೇನೆಂದರೆ, ಯೇಸು ಕ್ರಿಸ್ತನು ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಇದ್ದಾನೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಈಗ ಹೇಳುವ ಸಂಗತಿಗಳಲ್ಲಿ ಮುಖ್ಯವಾದ ಮಾತೇನೆಂದರೆ, ಪರಲೋಕದೊಳಗೆ ಮಹತ್ವವುಳ್ಳ ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾದಂಥ ಮಹಾಯಾಜಕನು ನಮಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಮತ್ತು ಇಬ್ರಿಯರ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ ಎಂಬುದಾಗಿಯೂ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಆತನು ನಮ್ಮ ವಿಮೋಚನಾ ಕಾರ್ಯವನ್ನು ಮುಗಿಸಿ ಈಗ ತಂದೆಯ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಸದ್ಯಕ್ಕೆ ಆತನು ಪರಲೋಕದಲ್ಲಿದ್ದಾನೆ. ಆದರೆ ಮುಂದೊಂದು ದಿನ ಆತನು ರಾಜಾದಿರಾಜನಾಗಿ ಈ ಭೂಮಿಗೆ ಬಂದು ತನ್ನ ರಾಜ್ಯವನ್ನು ಸ್ಥಾಪಿಸಲಿದ್ದಾನೆ. ಆತನು ಇನ್ನೂ ತನ್ನ ಸಭೆಯನ್ನು ಈ ಲೋಕದಿಂದ ಕರೆದುಕೊಂಡು ಹೋಗಿರುವುದಿಲ್ಲ. ಆದರೆ ಒಂದು ದಿನ ಆತನು ಅದನ್ನು ಮಾಡಲಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ದಯಮಾಡಿ ಗಮನಿಸಿರಿ. ಸುಮಾರು 2016 ವರ್ಷಗಳ ಹಿಂದೆ ಬಂದಿದ್ದ ಯೇಸು ಕ್ರಿಸ್ತನು ಅಧಿಕಾರ ಮತ್ತು ಆಡಳಿತದ ಕೇಂದ್ರವಾಗಿದ್ದ ರೋಮ್ಗಾಗಲಿ ಅಥವಾ ಸಾಂಸ್ಕೃತಿಕ ಕೇಂದ್ರವಾಗಿದ್ದ ಗ್ರೀಸ್ ಹಾಗೂ ಅಥೇನೆಗಾಗಲಿ ಬರಲಿಲ್ಲ. ಆತನು ಯಾವ ಸಂಪತ್ತು, ವೈಭವ ಹಾಗೂ ಆಚಾರ ವಿಧಿಗಳಿಲ್ಲದ ಸ್ಥಳಕ್ಕೆ ಬಂದನು. ಹೌದು, ಆತನು ರೋಮ್ ಸಾಮ್ರಾಜ್ಯದ ಬಹುಸಾಮಾನ್ಯವಾದ ಹಾಗೂ ಅಲ್ಪವಾದ ಹೊರವಲಯಕ್ಕೆ ಬಂದನು. ನೋಡಿರಿ, ಆತನು ಸಾಮಾನ್ಯ ಮನುಷ್ಯನ ಮಟ್ಟಕ್ಕೆ ಬಂದನು. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಸ್ವಲ್ಪ ಸಮಯ ನಾವು ಯೇಸು ಕ್ರಿಸ್ತನ ವ್ಯಕ್ತಿತ್ವದ ಕುರಿತಾಗಿ ಆಲೋಚಿಸೋಣ. ಯಾಕೆ ಜನರು ಯೇಸು ಕ್ರಿಸ್ತನ ಕಡೆಗೆ ಆಕರ್ಷಿತರಾದರು ಹಾಗೂ ಯಾಕೆ ಆತನ ಹಿಂದೆ ಹೋದರು ಎಂಬುದಾಗಿ ನಾವು ಆಲೋಚಿಸಿರುವೆವೋ? ನೋಡಿರಿ, ಆತನು ಬಲವುಳ್ಳ ಮನುಷ್ಯನಾಗಿದ್ದನು. ಅದೇ ಸಮಯದಲ್ಲಿ ಆತನು ಕೋಮಲ ಸ್ವಭಾವವುಳ್ಳ ಮನುಷ್ಯನೂ ಸಹ ಆಗಿದ್ದನು. ಆತನು ದೇವಾಲಯದಲ್ಲಿ ಹಣ ಮಾಡುವವರನ್ನು ಹೊಡೆದು ಓಡಿಸುವಷ್ಟು ಬಲಶಾಲಿಯಾಗಿದ್ದನು. ಮತ್ತು ಅದೇ ಸಮಯದಲ್ಲಿ ಆತನು ಚಿಕ್ಕ ಮಕ್ಕಳು ತನ್ನ ಬಳಿಗೆ ಬರುವಷ್ಟು ಕೋಮಲನೂ ಸಭ್ಯನೂ ಆಗಿದ್ದನು. ಜನರು ಆತನನ್ನು ಪ್ರೀತಿಸುತ್ತಿದ್ದರಿಂದ ಆತನನ್ನು ಹಿಂಬಾಲಿಸಿದರು. ಆತನು ಮಾಡಿದ ಅದ್ಭುತ ಕಾರ್ಯಗಳನ್ನು ನೋಡಿ ಜನರು ಕಿಕ್ಕಿರಿದು ಬಂದು ಆತನ ಮೇಲೆ ಬೀಳುವಷ್ಟು ಆತನನ್ನು ಸುತ್ತುವರಿದರು. ಸುಂಕದವರು, ಪಾಪಿಗಳು ಆತನ ಬಳಿಗೆ ಬಂದರು. ಆದರೆ ಧಾರ್ಮಿಕ ಜನರು ಆತನನ್ನು ಇಷ್ಟಪಡಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾನವನ ಅಗತ್ಯತೆಗಳಿಗೆ ಬಹು ಸೂಕ್ಷ್ಮವಾಗಿ ಸ್ಪಂದಿಸುತ್ತಿದ್ದನು. ಹೌದು ಪ್ರಿಯರೇ, ಆತನು ನಿಜವಾಗಿಯೂ ಅದ್ಭುತವಾದ ವ್ಯಕ್ತಿಯಾಗಿದ್ದನು. ಕರ್ತನಲ್ಲಿ ಪ್ರಿಯರೇ, ಒಂದು ವಿಷಯವನ್ನು ನಾನು ಬಹು ಜಾಗರೂಕತೆಯಿಂದ ಹೇಳಲು ಬಯಸುತ್ತೇನೆ. ಅದೇನೆಂದರೆ, ಯೇಸು ಕ್ರಿಸ್ತನ ವ್ಯಕ್ತಿತ್ವವು ಜನರಿಗೆ ಚಿತ್ತಾಕರ್ಷಕವಾಗಿತ್ತು. ಆದರೆ ಆತನ ಬೋಧನೆಗಳು ಜನರನ್ನು ಆಕರ್ಷಿಸಲಿಲ್ಲ. ನೋಡಿರಿ, ಯೇಸು ಕ್ರಿಸ್ತನು ತಾನು ಪರಲೋಕದಿಂದ ಇಳಿದು ಬಂದ ಜೀವವುಳ್ಳ ರೊಟ್ಟಿ ಎಂಬುದಾಗಿ ಮಾಡಿದ ಬೋಧನೆಯು ಅನೇಕರಿಗೆ ಕಠಿಣವಾಗಿ ಕಂಡದ್ದರಿಂದ ಅನೇಕರು ಆತನನ್ನು ಬಿಟ್ಟು ಹೋದರು. ಪ್ರಿಯರೇ, ಈ ಕಾರ್ಯಕ್ರಮದ ನಂತರ ದಯಮಾಡಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 51ನೇ ವಚನದಿಂದ 60 ವಚನಗಳನ್ನು ಓದಿಕೊಳ್ಳಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 67ರಿಂದ 69 ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವೂ ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸೀಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು. ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ನಾವು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ ಅಂದನು. ಕರ್ತನಲ್ಲಿ ಪ್ರಿಯ ದೇವಜನರೇ,
ಅನೇಕರು ಆತನ ಸಂಪರ್ಕಕ್ಕೆ ಬಂದಾಗ ಅವರು ಕೃಪೆಯನ್ನು, ಸತ್ಯತೆಯನ್ನು, ಮನೋಹರತೆಯನ್ನು, ಬಲವನ್ನು, ಸೌಮ್ಯತೆಯನ್ನು, ಘನತೆಯನ್ನು, ಪ್ರೀತಿಯನ್ನು ಹಾಗೂ ಬೆಳಕನ್ನು ಕಂಡುಕೊಂಡರು. ಆದರೆ ಯೇಸು ಕ್ರಿಸ್ತನು ಮುಂದೆ ಸಂಭವಿಸಲಿರುವ ತನ್ನ ಮರಣದ ಕುರಿತಾಗಿ ಹೇಳಿದಾಗ ಆತನ ಆಪ್ತ ಶಿಷ್ಯನೇ ಅದನ್ನು ಇಷ್ಟಪಡದೆ ಅದನ್ನು ತಡೆಯುವ ರೀತಿಯಲ್ಲಿ ವರ್ತಿಸಿದನು. ಕರ್ತನಲ್ಲಿ ಪ್ರಿಯರೇ, ಇಂದು ಯೇಸು ಕ್ರಿಸ್ತನ ವಿಷಯದಲ್ಲಿ ನಮ್ಮ ಆಕರ್ಷಣೆ ಯಾವುದಾಗಿದೆ? ನಾವು ಸಹ ಆತನ ವ್ಯಕ್ತಿತ್ವವನ್ನು ಮೆಚ್ಚಿ ಆತನ ಬೋಧನೆಗಳನ್ನು ತಿರಸ್ಕರಿಸುವವರಾಗಿದ್ದೇವೋ? ದಯಮಾಡಿ ನಮ್ಮನ್ನು ನಾವು ಈ ಸಮಯದಲ್ಲಿ ಪರೀಕ್ಷಿಸಿಕೊಳ್ಳೋಣ. ನೋಡಿರಿ, ಯೇಸು ಕ್ರಿಸ್ತನು ಇಂದು ನಮ್ಮ ದುಃಖವನ್ನು ತನ್ನ ದುಃಖವನ್ನಾಗಿ, ನಮ್ಮ ಸಂತೋಷವನ್ನು ತನ್ನ ಸಂತೋಷವನ್ನಾಗಿ ಮಾಡಿಕೊಳ್ಳಲು ಶಕ್ತನಾಗಿದ್ದಾನೆ. ಯಾಕೆಂದರೆ ಆತನು ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿತ್ಯ ನಿರಂತರವೂ ಇರುವಾತನಾಗಿದ್ದಾನೆ ಮತ್ತು ಒಂದು ದಿವಸ ಈ ಅದ್ಭುತವಾದ ಮನುಷ್ಯನ ಪ್ರಸನ್ನತೆಯಲ್ಲಿ ನಾವೆಲ್ಲರೂ ಸೇರಿ ನಿತ್ಯತ್ವಕ್ಕೂ ಜೀವಿಸಲಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಅಪೋಸ್ತಲನಾದ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 2-4 ವಚನಗಳಲ್ಲಿ ಹೀಗೆ ನೋಡುತ್ತೇವೆ. ನನ್ನ ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳಿವೆ. ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವೂ ಸಹ ಇರಬೇಕು ಎಂಬುದಾಗಿ ಯೇಸು ಕ್ರಿಸ್ತನು ತಾನೇ ವಾಗ್ದಾನ ಮಾಡಿದ್ದಾನೆ. ಹೌದು ಪ್ರಿಯರೇ, ಯಾರ್ಯಾರು ಆತನನ್ನು ನಂಬಿ ಆತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ಆ ನಿತ್ಯ ರಾಜ್ಯದಲ್ಲಿ ಸೇರಿ ಕರ್ತನೊಂದಿಗೆ ನಿತ್ಯಕ್ಕೂ ಜೀವಿಸುವ ನಿರೀಕ್ಷೆಯು ವಾಗ್ದಾನವಾಗಿ ಕೊಡಲ್ಪಟ್ಟಿದೆ. ಆದ್ದರಿಂದ ಪ್ರಿಯರೇ, ಕೃಪಾ ಸಮಯವಿರಲಾಗಿ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ಆತನ ಮಹಿಮೆಯೊಳ ನಿತ್ಯ ರಾಜ್ಯಕ್ಕೆ ನಾವೆಲ್ಲರೂ ಬಾಧ್ಯಸ್ಥರಾಗೋಣ. ಹಾಗಾಗುವಂತೆ ದೇವರು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮೆಲ್ಲರೊಂದಿಗಿರಲಿ. ಆಮೇನ್. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯದ 3ನೇ ವಚನದಿಂದ 8ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೆವು. ಇಂದಿನ ಕಾರ್ಯಕ್ರಮದಲ್ಲಿ ದಾಂಪತ್ಯ ಜೀವಿತವು ಹೇಗಿರಬೇಕು ಮತ್ತು ವಿಶ್ವಾಸಿಯ ಸಾಮಾಜಿಕ ಜೀವಿತ ಹೇಗಿರಬೇಕು ಎಂಬುದರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಂದು ದೇವರ ಮಕ್ಕಳು ಎಂಬುದಾಗಿ ಕರೆಯಿಸಿಕೊಳ್ಳುತ್ತಿರುವ ನಾವು ಈ ಎಲ್ಲ ಕ್ಷೇತ್ರಗಳಲ್ಲಿ ಬಹಳಷ್ಟು ಜಾಗರೂಕತೆಯಿಂದ ಜೀವಿಸಬೇಕಾಗಿರುತ್ತದೆ. ನಮಗೆ ಹೀಗೆಲ್ಲ ಮಾಡಬೇಕೆಂದು ಹೇಳಿದ ದೇವರು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿರುವುದನ್ನು ತಿಳಿದುಕೊಂಡೆವು. ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿತ್ಯ ನಿರಂತರವೂ ಇರುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನು, ಒಡೆಯನು ಎಂದು ಅಂಗೀಕರಿಸಿಕೊಂಡು ಆತನಿಗೋಸ್ಕರ ಈ ಲೋಕದಲ್ಲಿ ನಾವೆಲ್ಲರೂ ಸಾಕ್ಷಿಗಳಾಗಿ ಜೀವಿಸೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಮಕ್ಕಳು ಎಂಬುದಾಗಿ ಕರೆಯಿಸಿಕೊಳ್ಳುವಂಥ ಮಹಾಭಾಗ್ಯವನ್ನು ನಮಗೆ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ನಾವು, ನಮ್ಮ ಕುಟುಂಬ ಯಾವಾಗಲೂ ನಿನ್ನ ಅನ್ಯೋನ್ಯತೆಯಲ್ಲೇ ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ಮಕ್ಕಳಿಗೋಸ್ಕರ ಬೇಡುತ್ತಾ ಇದ್ದೇವೆ. ಅವರು ಬೆಳೆಯುತ್ತಾ ಬರುತ್ತಿರುವಾಗ ಯೇಸುವೆ ನಿನ್ನ ಹಾಗೆ ದೇಹ ಬಲದಲ್ಲಿಯೂ ಆತ್ಮಬಲದಲ್ಲಿಯೂ ಬೆಳೆಯುವಂತೆ ಸಹಾಯ ಮಾಡು. ಇಹಲೋಕದೆಲ್ಲ ವಿಚಾರಗಳಿಂದ, ಶರೀರ ಭಾವದ ಅಭಿಲಾಷೆಗಳಿಂದ ಅವರನ್ನು ತಪ್ಪಿಸಿ ಕಾಪಾಡಿ ನಡೆಸು. ನಿನ್ನ ಜ್ಞಾನದೊಂದಿಗೆ ತಮ್ಮ ಜೀವಿತದಲ್ಲಿ ಇನ್ನೂ ಉತ್ತಮವಾದ ರೀತಿಯಲ್ಲಿ ಅವರು ಅಭಿವೃದ್ಧಿ ಹೊಂದುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸಮಗ್ರ ಸತ್ಯವೇದ ಅಧ್ಯಯನದ ಇಂದಿನ ಕಾರ್ಯಕ್ರಮವು ಬಹು ಅಮೂಲ್ಯವಾದ ಸತ್ಯಗಳನ್ನು ನಮಗೆ ನೀಡಿದೆಯಲ್ಲವೇ? ಆ ಸತ್ಯಗಳನ್ನು ಇತರರೂ ತಿಳಿದುಕೊಳ್ಳಬೇಕೆಂದು ನೀವು ಬಯಸುವುದಾದರೆ ಹಿಂದೆ ಮಿಸ್ ಕಾಲ್ ಕೊಡುವುದರ ಮೂಲಕ ನಮ್ಮನ್ನು ಬೆಂಬಲಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಸಂಧಿಸುವವರೆಗೆ ದೇವರ ಕೃಪಾ ಆಶೀರ್ವಾದ ನಿಮ್ಮೆಲ್ಲರೊಂದಿಗೆ ಇರಲಿ.